ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿಖಿತಾ ಕಿರಣ್. ಲಾಸ್ಟ್ ವಿಡಿಯೋನಲ್ಲಿ ಮಕ್ಕಳ ಆಹಾರದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಮಕ್ಕಳ ಸ್ಲೀಪ್ ಪ್ಯಾಟರ್ನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. 6 ವರ್ಷ ತನಕ ಮಕ್ಕಳಿಗೆ ಎಷ್ಟು ಆರೋಗ್ಯವಾಗಿರೋ ಆಹಾರ ಕೊಡ್ತಿರೋ ಅಷ್ಟೇ ಆರೋಗ್ಯವಾಗಿರೋ ನಿದ್ದೆ ಕೂಡ ಬೇಕು. ಆರೋಗ್ಯವಾಗಿರೋ ನಿದ್ದೆ ಅಂದರೆ ಏನು? ಒಂದು ಮಗು 6 ವರ್ಷ ತನಕ ಕನಿಷ್ಠ ಪಕ್ಷ ಅಂದರೆ 12ರಿಂದ 13 ಗಂಟೆ ಹೊತ್ತು ಮಲಗಬೇಕು. ಆ ಒಳ್ಳೆ ನಿದ್ದೆ ಆದಮೇಲೆ ಮಗುನಲ್ಲಿ ತುಂಬ ಒಳ್ಳೆ ಪ್ರೊಡಕ್ಟಿವಿಟಿ ನೋಡ್ತೀರಾ. ಅಂದರೆ ಚೆನ್ನಾಗಿ ಓದುತ್ತೆ, ಚೆನ್ನಾಗಿ ಆ್ಯಕ್ಟಿವ್ ಆಗಿರುತ್ತೆ ಮಗು. ಯಾಕಂದರೆ ಮಗುಗೆ ಆಹಾರ ಎಷ್ಟು ಇಂಪಾರ್ಟೆಂಟು, ನಿದ್ದೆ ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಂಗ್ ಪೇರೆಂಟ್ಸ್ಗೆ ಇನ್ನೊಂದು ಸೂಚನೆ ಏನು ಅಂದರೆ, ಮಗುಗೆ ಒಳ್ಳೆ ನಿದ್ದೆ ಬೇಕು ಅಂತ ಬೆಳಗ್ಗೆ ಒಂದು 9-10 ಗಂಟೆ ತನಕ ಮಲಗಿಸ್ಬೇಡಿ. ರಾತ್ರಿ ಒಂದು 7:30ರಿಂದ 8 ಗಂಟೆ ಒಳಗೆ ಮಗು ಮಲಗಬೇಕು. ಬೆಳಗ್ಗೆ ಒಂದು 5:30-6 ಗಂಟೆಗೆ ಮಗು ಎದ್ದೇಳಬೇಕು. ಅದರಿಂದ ಮಗು ವ್ಯಾಯಾಮ ಮಾಡೋದು ಅಭ್ಯಾಸ ಆಗುತ್ತೆ. ಆ ಅಭ್ಯಾಸ ಇಡೀ ಜೀವನ ಕಂಟಿನ್ಯೂ ಆಗುತ್ತೆ. ಇಂಗ್ಲಿಷಲ್ಲಿ ಒಂದು ರೈಮ್ ಕೂಡ ಇದೆ, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಅ ಮ್ಯಾನ್ ಹೆಲ್ತಿ ವೆಲ್ತಿ ಅಂಡ್ ವೈಸ್. ನಮ್ಮ ಚಿಕ್ಕ ವಯಸ್ಸಲ್ಲಿ ಅದೊಂದು ಹ್ಯಾಪಿ ಜೋಯಲ್ ಆಗಿ ಒಂದು ಹ್ಯಾಪಿ ಪೋಯಮಾಗಿ ಕಲ್ತ್ಕೊಂತಿದ್ವಿ. ಬಟ್ ಅದರಲ್ಲಿ ಇರೋ ತುಂಬ ಸತ್ಯ ನಮಗೆ ಗೊತ್ತಿಲ್ಲ. ಅರ್ಲಿ ಟು ಬೆಡ್ ಬೇಗ ನಿದ್ದೆ ಮಾಡಬೇಕು, ಅರ್ಲಿ ಟು ರೈಸ್ ಬೇಗ ಎದ್ದೇಳಬೇಕು. ಅದರಿಂದ ಮೇಕ್ಸ್ ಅ ಮ್ಯಾನ್ ಹೆಲ್ತಿ ವೆಲ್ತಿ ಅಂಡ್ ವೈಸ್. ಆರೋಗ್ಯ ಕೊಡುತ್ತೆ, ಐಶ್ವರ್ಯ ಕೊಡುತ್ತೆ, ಮತ್ತೆ ಬುದ್ಧಿವಂತೆ ಆಗಿರ್ತಾನೆ. ಇನ್ಮೇಲೆ ನಿಮ್ಮ ಮಕ್ಕಳ ನಿದ್ದೆ ಬಗ್ಗೆ ಗಮನ ಇಡ್ತೀರಾ ಅಂತ ಅನ್ಕೊಂತಿದ್ದೀನಿ. ಮತ್ತೊಮ್ಮೆ ಇನ್ನೊಂದು ಒಳ್ಳೆ ವಿಷಯದಿಂದ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.